ಹೇಳ್ತಾನೆ, ನಾನು ಬಹಳ ಕಳೆದುಕೊಂಡೆ, ಮನಸ್ಸಿಗೆ ಬಹಳ ದುಃಖ ಆಗಿದೆ. ನಾನು ಪಡೆದುಕೊಂಡೆ, ಜೊತೆಗೆ ಕಳೆದುಕೊಂಡೆ. ರಾಜ್ಯವನ್ನು ಪಡೆದೆ, ಆದರೆ ಇಷ್ಟರು, ಮಿತ್ರರು, ಬಾಂಧವರು ಕಾಳಗದಲ್ಲಿ ಎಲ್ಲರೂ ಕೂಡ ಮೃತರಾದಾಗ ಬಹಳ ದೊಡ್ಡದನ್ನು ನಾನು ಕಳೆದುಕೊಂಡಂತಾಗಿದೆ. ದುಃಖ ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ. ಇದಕ್ಕೇನು ಉಪಾಯ? ದುಃಖವನ್ನು ತಡೆಯಬೇಕು ಅಂದರೆ ಏನು ಮಾಡಬೇಕು? ಇಷ್ಟು ಹೊತ್ತು ಭೀಷ್ಮಾಚಾರ್ಯರು ಹೇಳಿದ್ದು ಅದನ್ನೇ. ಆದರೂ ಪುನಃ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಒಬ್ಬ ತಪಸ್ವಿ ಹಾಗೂ ಒಬ್ಬ ರಾಜನ ಸಂವಾದವನ್ನು ತಿಳಿಸ್ತಾರೆ. ಸೇನಜಿತ್ ಅಂತೂ ಒಬ್ಬ ರಾಜ. ಸೇನಜಿತ್ ಎಂಬ ರಾಜನ ಮಗ ಮೃತನಾದಾಗ ಬಹಳ ದುಃಖದಿಂದ ಇರ್ತಾನೆ ಸೇನಜಿತ್. ತಪಸ್ವಿಯಾದ ಒಬ್ಬ ವ್ಯಕ್ತಿ ಅವನ ಹತ್ತಿರ ಬರ್ತಾನೆ. ರಾಜನಿಗೆ ಹೇಳಿದ, ಯಾಕಿಷ್ಟು ಶೋಕ ಸಂತಪ್ತನಾಗಿದ್ದಿ? ಶೋಕ ವಿಹ್ವಲಹ, ಯಾವ ಕೆಲಸಗಳನ್ನು ಮಾಡುವುದಕ್ಕೂ ಅವನಿಗೆ ಶಕ್ತಿ ಇಲ್ಲ. ಕುಳಿತಲ್ಲಿಯೇ ಕುಳಿತಿದ್ದಾನೆ. ರಾಜ್ಯದ ಕಾರ್ಯಭಾರ ಎಲ್ಲ ಬಿಟ್ಟಾಯಿತು. ಎಲ್ಲಿ ಓಡಾಡೋದಿಲ್ಲ, ಕೈಯಿಂದ ಏನು ಕೆಲಸ ಮಾಡೋದಿಲ್ಲ. ಯಾವಾಗಲೂ ಶೋಕ, ಯಾವಾಗಲೂ ಶೋಕ. ಆ ತಪಸ್ವಿ ಕೇಳಿದ, ಸೇನಜಿತ್, ಇದೇನು ಕಥೆ ಇದು? ನೀನೊಬ್ಬ ರಾಜ, ಎಷ್ಟು ಪ್ರಜೆಗಳು ನಿನ್ನನ್ನು ನಂಬಿ ಇದ್ದಾರೆ. ನೀನು ಹೀಗೆ ಎಲ್ಲವನ್ನು ಪರಿತ್ಯಾಗ ಮಾಡಿ ಹೇಡಿಯಂತೆ ಅಳತಾ ಕುಳಿತರೆ ಹೇಗೆ? ಉತ್ಸಾಹದಿಂದ ಇರಬೇಕು, ಮರೆತು ಬಿಡು ಆ ದುಃಖವನ್ನು ಅಂತ ಹೇಳೋದಕ್ಕೆ ಬಹಳ ಸುಲಭ ಇದೆ. ಆದರೆ ಅದನ್ನು ಮಾಡೋದು ಹೇಗೆ ಎಂದ. ನಿನ್ನನ್ನು ನೋಡಿದರೆ ನನಗೆ ಹಾಗೆ ಅನ್ನಿಸ್ತದೆ, ನಿನಗೆ ಯಾವ ದುಃಖ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ, ನಗನಗತಾ ಇದ್ದಿ. ಅದರ ಸಂಕೇತ ಅಂದರೆ ನೀನೇನೂ ತಿನ್ನೋದಿಲ್ಲ, ಅತ್ಯಂತ ಪುಷ್ಟನಾಗಿದ್ದಿ, ಮೈ ತುಂಬಿಕೊಂಡಿದ್ದಿ. ನೋಡಿದರೆ ನೀವು ತಿನ್ನುವುದು ಗಡ್ಡೆ ಗೆಣಸುಗಳು. ತಿನ್ನುವ ಆಹಾರ ಅತಿ ಅಲ್ಪ, ಸಾಮಾನ್ಯ ಆಹಾರ. ಆದರೆ ದೇಹ ಪುಷ್ಟವಾಗಿದೆ, ನಗನಗತಾ ಇದ್ದೀಯ, ಲವಲವಿಕೆ ಇದೆ. ಏನಿದರ ಗುಟ್ಟು? ಬೇಕಾದಷ್ಟು ಸಂಸಾರದಲ್ಲಿ ಸಮಸ್ಯೆಗಳಿರ್ತದೆ, ಒಂದಿಲ್ಲ ಒಂದು ಚಿಂತೆಯಲ್ಲಿ ಪ್ರತಿಯೊಬ್ಬರೂ ಇರ್ತಾರೆ. ನಿನಗೆ ಮಾತ್ರ ಈ ಚಿಂತೆಗಳು ಕಾಡದೇ ಇರೋದಕ್ಕೆ ಕಾರಣ ಏನು? ಆಗ ಆ ತಪಸ್ವಿಗಳು ಸೇನಜಿತ್ ರಾಜನಿಗೆ ಉತ್ತರವನ್ನು ನೀಡುತ್ತಾರೆ. ನಾನು ಕೆಲವು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದ್ದೇನೆ. ಅಲ್ಲಿ ಹೇಳಿದ ಯುಕ್ತಿಗಳನ್ನು ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಮೆಲುಕು ಹಾಕ್ತಾ ಇರುತ್ತೆ. ಅದರಿಂದ ನನಗಿದೊಂದು ದೃಢವಾದ ನಿರ್ಧಾರ ಮನಸ್ಸಿನಲ್ಲಿ ಬಂದಿದೆ. ನಮ್ಮ ಜೀವನದಲ್ಲಿರುವ ಕೊರತೆಯೇ ಇದು. ನಮಗೆ ಶಾಸ್ತ್ರವನ್ನೇ ಓದೋದಿಲ್ಲ. ಒಂದು ಓದಿದರೂ ಕೇಳಿದರೂ ಮರೆಯುವುದಕ್ಕೆ ಕೇಳ್ತೀವಿ, ನೆನಪಿನಲ್ಲಿ ಇಟ್ಟುಕೊಳ್ಳೋದಕ್ಕೆ ಕೇಳೋದಿಲ್ಲ. ವ್ಯವಹಾರಕ್ಕೂ ಅಧ್ಯಾತ್ಮಕ್ಕೂ ಎಷ್ಟು ಅಂತರ ಇದೆ ನೋಡಿ. ಸಹಜವಾಗಿ ಇದು ನಮ್ಮನ್ನು ಆರಂಭ ಮಾಡಿಕೊಂಡು ಎಲ್ಲರ ಬಗ್ಗೆ, ಎದುರಿಗೆ ಕುಳಿತವರ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ತಿಳಿಯಬೇಡಿ. ಇದು ಎಲ್ಲರಿಗೂ ಸಂಬಂಧಪಟ್ಟ ವಿಷಯ. ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದ, ಏನೋ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ನನ್ನ ಹತ್ರ ಅಂತ ಹೇಳಿದ. ತಕ್ಷಣಕ್ಕೆ ಅವನ ಅಡ್ರೆಸ್ಸು, ಇತ್ತೀಚೆಗೆ ಮೊಬೈಲ್ ನಂಬರ್ಗಳನ್ನು ನೋಟ್ ಮಾಡಿಕೊಂಡು ನಾವು ಮನಸ್ಸಿನಲ್ಲಿ ಒಂದು ಧೈರ್ಯ ತಂದುಕೊಳ್ತೇವೆ. ಯಾವಾಗಾದರೂ ಇವನನ್ನು ಸಂಪರ್ಕ ಮಾಡಿ ನಾನು ಈ ವಸ್ತುವನ್ನು ಪಡೆಯಬಹುದು. ನೋಡಿ, ಹಾಗಾದರೆ ಯಾಕೆ ನಾವು ಅಷ್ಟು ಅದರ ಬಗ್ಗೆ ಆಸ್ಥೆಯನ್ನು ತೋರಿಸಿದ್ವಿ ಅಂದರೆ ನಮಗೆ ಆ ವಸ್ತು ಬೇಕಾಗಿದೆ. ಸುಮ್ಮನೆ ಏನೋ ಹೇಳಿದ, ಕೇಳಿದ್ವಿ, ಬಿಟ್ವಿ ಅಂತ ಮಾಡೋದಿಲ್ಲ. ನಮಗದು ಬೇಕು. ಹಾಗಾದರೆ ಕೊನೆವರೆಗೆ ಅವನನ್ನು ಸಂಪರ್ಕ ಮಾಡಿ ಅದನ್ನು ಪಡೆಯೋವರೆಗೆ ನಾವು ಬೆನ್ನು ಹತ್ತೇವೆ, ಬಿಡೋದಿಲ್ಲ. ಇಷ್ಟರ ಬಗ್ಗೆ ನಾವು ಮಹಾಭಾರತದ ಬಗ್ಗೆ ಆಸಕ್ತಿ ತೋರಿಸ್ತೇವ? ಯಾವುದೋ ಒಂದು ಮಾತು ಬಂತು, ಏನೋ ಹೇಳಿದರು, ಕೇಳಿದ್ವಿ, ಎದ್ದು ಹೋದ್ವಿ, ಅಷ್ಟೇ ಮುಗಿದೋಯ್ತು. ಅದನ್ನು ನಾವು ನೋಟ್ ಮಾಡಿಕೊಳ್ಳಿಲ್ಲ, ಅದನ್ನು ಮತ್ತೆ ಮತ್ತೆ ಚಿಂತನೆ ಮಾಡಲಿಲ್ಲ, ಅದನ್ನು ಅನುಷ್ಠಾನ ಮಾಡಲಿಲ್ಲ, ಫಲ ಸಿಗೋವರೆಗೆ ಅದರ ಬೆನ್ನು ಹತ್ತಲಿಲ್ಲ ನಾವು. ಬೇಕಾದಷ್ಟು ಉಪನ್ಯಾಸಗಳು ಟಿ ವಿಯಲ್ಲಿ ಬರ್ತವೆ, ಪ್ರತ್ಯಕ್ಷವಾಗಿಯೂ ಕೇಳ್ತೀರಾ, ಸಿ ಡಿಗಳ ಮುಖಾಂತರವೂ ಕೇಳ್ತಾ ಇರ್ತೀರ. ಕೇಳುವವರೆಲ್ಲರೂ ಅಭಿನಂದನಾರ್ಹರು, ಬಹಳ ಸಂತೋಷ. ಆದರೆ ಅದೇ ಟಿ ವಿಗಳಲ್ಲಿ ಯಾವ್ಯಾವ ಅಡಿಗೆಗಳನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇರ್ತಾರಂತೆ, ನಮಗೆ ಗೊತ್ತಿಲ್ಲ. ಅದನ್ನು ಮಾತ್ರ ಅಷ್ಟು ಸುಲಭವಾಗಿ ಕೇಳೋದಿಲ್ಲ. ಅದನ್ನು ಮತ್ತೆ ಪುನಃ ಇನ್ನೊಮ್ಮೆ ನೋಡ್ಲಿಕ್ಕೆ ಬರೋ ಹಾಗೆ ವ್ಯವಸ್ಥೆ ಮಾಡಿಕೊಂಡು 10 ಸಲ ನೋಡಿ ಆ ಥರದ ಅಡಿಗೆಗಳನ್ನು ಮಾಡಿ
ತನ್ನ ಗಂಡನಿಗೆ ಮಕ್ಕಳಿಗೆ ಬಡಿಸಿ ಒಂದು 4 ಸಲ ಬಯಸಿಕೊಂಡು ಆಮೇಲೆ ಪೂರ್ಣವಾಗಿ ಅದು ಚೆನ್ನಾಗಿ ಮಾಡಲಿಕ್ಕೆ ಕಲಿಯೋವರೆಗೆ ಬೆನ್ನು ಬಿಡದೆ ಪ್ರಯತ್ನ ಮಾಡಿ ಕೊನೆಗೂ ಅದರಲ್ಲಿ ಯಶಸ್ವಿಯಾಗಿ ಜನ್ಮ ಸಾರ್ಥಕ ಅಂತ ತಿಳಿಯೋದು, ಬಾಯಿ ಚಪ್ಪರಿಸೋದಕ್ಕೆ. ಆ ರೀತಿಯ ಪ್ರಯತ್ನ ಮಹಾಭಾರತ ಭಾಗವತಾದಿಗಳಲ್ಲಿ ಹೇಳಿದ ಧರ್ಮಾನುಷ್ಠಾನದ ಬಗ್ಗೆ ನಮಗಿಲ್ಲ ಇವತ್ತು. ತಪಸ್ವಿಗಳಂತಾರೆ, ಆ ಶ್ರೇಷ್ಠನಾದ ಒಬ್ಬ ಜ್ಞಾನಿ ಬ್ರಾಹ್ಮಣ ಹೇಳ್ತಾನೆ, ನಾನು ಶಾಸ್ತ್ರವನ್ನು ಓದಿದೆ, ಅಲ್ಲಿ ಹೇಳಿದ ಯುಕ್ತಿಗಳನ್ನು ಮೇಲಿಂದ ಮೇಲೆ ಕುಳಿತಾಗ ನಿಂತಾಗ ನಡೆದಾಗ ಮೆಲಕು ಹಾಕ್ತಾ ಇದ್ದೇನೆ. ಅದರಿಂದ ನನಗೆ ವೈರಾಗ್ಯ ದೃಢವಾಗಿದೆ, ಧೈರ್ಯ ಪರಿಪೂರ್ಣವಾಗಿದೆ, ದೇವರಲ್ಲಿ ನಂಬಿಕೆ ಉಚ್ಚ ಮಟ್ಟದಲ್ಲಿದೆ. ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಾಂ ಪರಃ. ಆ ಉಚ್ಚ ಮಟ್ಟದ ವಿಶ್ವಾಸ ನನಗಿರೋದರಿಂದ ನನಗೆ ಯಾವ ದುಃಖವೂ ಆಗುವುದಿಲ್ಲ. ಅದನ್ನು ಅವನು ಹೇಳ್ತಾನೆ. ಬುದ್ಧಿ, ತಪಸ್ಸು, ಸಮಾಧಿ, ಜ್ಞಾನ ಮತ್ತು ಶ್ರುತ, ಇವುಗಳಿಂದ ನಾನು ಇದನ್ನು ದೃಢಪಡಿಸಿಕೊಂಡಿದ್ದೇನೆ. ಶ್ರುತ ಅಂದರೆ ಶಾಸ್ತ್ರ, ತಪಸ್ಸು ಅಂದರೆ ಆಲೋಚನೆ, ಪುನಃ ಅದರ ಬಗ್ಗೆ ನಾನು ಚಿಂತನೆ ಮಾಡುತ್ತೇನೆ. ಏನದು? ಆತ್ಮ ಅಪಿ ಚ ಅಯಂ ನ ಮಮ ಸರ್ವಾವಾ ಪೃಥಿವೀ ಮಮ ಯಥಾ ಮಮ ತಥಾನ್ಯೇಷಾಂ ಇತಿ ಮತ್ವಾ ನಮೇ ವ್ಯಥಾ. ಏನದು ಶಾಸ್ತ್ರದಲ್ಲಿ ನೀನು ಕಂಡದ್ದು? ಯಾವುದನ್ನು ಮತ್ತೆ ಮತ್ತೆ ನೀನು ಮೆಲುಕು ಹಾಕೋದು? ಆತ್ಮಾಪಿ ಚಾಯಂ ನ ಮಮ ಸರ್ವ ಪೃಥಿವಿ, ಸಮಗ್ರವಾದ ಪೃಥ್ವಿಯಲ್ಲಿರುವ ಯಾವ ಒಂದು ವಸ್ತುವು ಕೂಡ ನನ್ನದಲ್ಲ, ನನ್ನ ದೇಹವೇ ನನ್ನದಲ್ಲ. ಸರ್ವಾವ ಪೃಥಿವೀ ಮಮ, ಎಂತಹ ಮಾತನ್ನು ಹೇಳ್ತಾನೆ ನೋಡಿ. ನಿನ್ನದಲ್ಲ ಅಂದರೆ ನಿನ್ನದಲ್ವಾ? ನಿನಗೆ ಬೇಕಾದಾಗ ನೀನು ಉಪಯೋಗಿಸ್ತೀಯಲ್ಲ ಈ ದೇಹವನ್ನು, ನಿನ್ನ ವಸ್ತುವನ್ನು, ನಿನ್ನ ಮನೆಯನ್ನು. ಹೌದು. ಯಥಾ ಮಮ ತಥಾ ಅನ್ಯೇಷಾಂ. ಆಕಳು ಯಾರದು? ಇದು ನನ್ನ ಆಕಳು, ನಾನು 20,000 ಕೊಟ್ಟು ತಂದದ್ದು ಅಲ್ಲ ಅಂತಾನೆ ಅವನು. ಯಾರಾದರ ಹಾಲು ಕುಡಿತಾರೆ ಅವರದ್ದು ಆಕಳು ಅಷ್ಟೇ, ಕೊನೆಗೆ ಅಷ್ಟೇ ಅಲ್ವಾ? ಕೊಂಡು ತಂದವನಾಗಿರಬಹುದು, ಸಾಕುವವನಾಗಿರಬಹುದು, ಅದರ ಹಾಲನ್ನು ಕೊಂಡು ತೆಗೆದುಕೊಳ್ಳುವವನಾಗಿರಬಹುದು, ಕದ್ದು ತೆಗೆದುಕೊಳ್ಳುವವನಾಗಿರಬಹುದು. ಅದು ಸರಿ ತಪ್ಪು ವಿಚಾರ ಮುಂದೆ. ಕದ್ದರೆ ಪಾಪ ಇದೆ, ಹಣ ಕೊಟ್ಟು ತೆಗೆದುಕೊಂಡರೆ ಪಾಪ ಇಲ್ಲ, ಆ ಮಾತು ಬೇರೆ. ಆದರೆ ಆಕಳು ಯಾರದು? ಯಾರ ಉಪಯೋಗಕ್ಕೆ ಅದು ಬಂತೋ ಅವರದು. ಇದು ನನ್ನದು ಅಂತ ನಾನು ಹೆಸರು ಬರೆಸಿಕೊಂಡ ಮಾತ್ರಕ್ಕೆ ನನ್ನದಲ್ಲ. ನನ್ನ ಈ ದೇಹ ಇದು ನನ್ನದು ಅಂತ ನಾನು ತಿಳಿದೇ ಇಲ್ಲ. ಇದರಿಂದ ಯಾರಿಗೆಲ್ಲ ಉಪಯೋಗ ಇದೆ ಅವರೆಲ್ಲರದೂ ಅಧಿಕಾರ ಇದರ ಮೇಲಿದೆ. ನಾನೊಬ್ಬರ ಸೇವೆ ಮಾಡ್ಬೋದು, ಒಬ್ಬರಿಗೆ ಅಡುಗೆ ಮಾಡಿ ಹಾಕ್ಬೋದು, ಒಬ್ಬರಿಗೆ ಬಡಿಸ್ಬೋದು, ಕಾಲು ತೊಳೆಯಬಹುದು, ಅವ್ರ ಮನೆ ಕೆಲಸ ಮಾಡಿಕೊಂಡಿರ್ಬೋದು ಕಸ ಗುಡಿಸಿಕೊಂಡು, ಅಥವಾ ಅವರು ಹೇಳಿದ ಕೆಲಸ ಮಾಡಿಕೊಂಡು ಇರ್ಬೋದು ಸಂಬಳ ತೆಗೆದುಕೊಂಡು. ನನ್ನ ದೇಹದ ದುಡಿಮೆ ಯಾರೆಲ್ಲರ ಉಪಯೋಗಕ್ಕೆ ಬರುತ್ತೆ ಅವರೆಲ್ಲರಿಗೂ ಈ ದೇಹದ ಮೇಲೆ ಅಧಿಕಾರ ಇದೆ, ಅದರಲ್ಲಿ ನಾನೂ ಒಬ್ಬ. ಈ ದೇಹದಿಂದ ಕೈಯಿಂದ ಅನ್ನ ತೆಗೆದು ಬಾಯಿಯಲ್ಲಿ ಹಾಕಿಕೊಳ್ಳೋದು, ಕಾಲಿನಿಂದ ನಡೆದು ಬೇಕಾದ ವಸ್ತುಗಳನ್ನು ತರೋದು, ಈ ರೀತಿ 4-6 ಕೆಲಸಗಳನ್ನು ನನ್ನ ದೇಹದಿಂದ ನಾನು ಮಾಡಿಕೊಂಡು ನನ್ನ ಲಾಭ ಮಾಡಿಕೊಳ್ಳುವುದು ಹೇಗೋ, ನನಗಿಂತ ಹೆಚ್ಚಾಗಿ ನನ್ನ ಈ ದೇಹದ ಲಾಭವನ್ನು ಮತ್ತೊಬ್ಬರು ಮಾಡಿಕೊಳ್ತಾ ಇದ್ದರೆ, ಅವರು ದುಡಿಸಿಕೊಳ್ತಾ ಇದ್ದರೆ ಆ ದೇಹದ ಮೇಲೆ ಅವರಿಗೆ ಅಧಿಕಾರ ಇದೆ. ಇದು ನನ್ನದು 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 ಅಂತ ನಾನು ಬಹಳ ಅಭಿಮಾನ ಮಾಡಿದ್ದಕ್ಕೆ ಸ್ವಲ್ಪ ಏನಾದರೂ ಆದರೆ ಬಹಳ ದುಃಖ ಆಗತ್ತೆ. ಆಲೋಚನೆ ಮಾಡಿ. ಇದು ಹೇಳಿದಷ್ಟು ಸುಲಭವಾಗಿ ಬರೋದಿಲ್ಲ, ನಾನು ಮೊದಲೇ ಹೇಳಿದ್ದೇನೆ. ಇದು ಎಲ್ಲರೂ ನಾವು ನೀವುಗಳು ಸೇರಿ ಮಾಡಬೇಕಾದ ಚಿಂತನ ಪ್ರಯತ್ನ. ಹೀಗೆ ನಾನು ನಿರಂತರ ಮಾಡ್ತೇನೆ ಅಂತ ಆ ಜ್ಞಾನಿ ಹೇಳ್ತಾ ಇದ್ದಾನಷ್ಟೇ. ಇಲ್ಲೊಂದು ಚೇರಿದೆ, ನಿಮ್ಮ ಮನೆಯಲ್ಲಿಯೂ ಒಂದು ಚೇರಿದೆ. ಈ ಚೇರಿಗೆ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ದುಃಖ ಆಗ್ತದೆ. ದಿವಸ ಪ್ರವಚನಕ್ಕೆ ಬರ್ತೀರಿ, ಅದರ ಮೇಲೆ ಕೂಡ್ತೀರಿ ಅನ್ನೋದಕ್ಕೆ ನಿಮಗೆ ದುಃಖ ಆಗೋದಿಲ್ಲ ಅಂತಲ್ಲ, ಆಗುತ್ತೆ, ಸ್ವಲ್ಪ ಆಗುತ್ತೆ. ಯಾಕೆ ಅಂದರೆ ಯಥಾ ಮಮ ತಥಾ ಅನ್ಯೇಷಾಂ, ಇದು ನನ್ನದು ಒಬ್ಬಂದೇ ಏನಲ್ಲಲ್ಲ. 100 ಜನ ದಿವಸ ಬರ್ತಾರೆ, ಇದರ ಮೇಲೆ ಕೂಡ್ತಾರೆ, ಹೋಗ್ತಾರೆ, ಬರ್ತಿರ್ತಾರೆ. ನನ್ನದೇ ಅಲ್ಲ, ನನ್ನಂಥ 10 ಜನರದ್ದು ಅನ್ನೋದಕ್ಕೆ ದುಃಖವು ಭಾಳ ಸ್ವಲ್ಪ ಆಗ್ತದೆ. ನಿಮ್ಮ ಮನೆಯಲ್ಲಿ ನೀವೇ ಹಣ ಕೊಟ್ಟು ತಂದದ್ದು ನನ್ನದೇ ಅಂತ ಭಾವಿಸಿದ್ದು ಇದೆಯಲ್ಲ, ನಿಮ್ಮದೇ ಯಾವುದೂ ಅಲ್ಲವೇ ಅಲ್ಲ, ನಮ್ಮದೇ ಅಂತ ನಾವು ಭಾವಿಸಿಕೊಂಡ ಚೇರಿದೆಯಲ್ಲ, ಅದೊಂದು ಸ್ವಲ್ಪ ಮುರಿದ್ರೆ
ಅದಕ್ಕೊಂದು ಸ್ವಲ್ಪ ಬಣ್ಣ ಬಡಿದ್ರೆ, ಮಸಿ ಬೆಳೆದರೆ ಮನಸ್ಸಿಗೆ ಬಹಳ ದುಃಖ ಆಗ್ತದೆ. ಯಾಕೆಂದರೆ ಅದು ನನ್ನದೊಂದೇ, ಇದು ನನ್ನದೇ ಏನಲ್ಲ, ನನ್ನದು ಹೌದು ಇನ್ನೊಬ್ಬರದು ಹೌದು. ಅಲ್ಲಿ ಅಭಿಮಾನ ಕಡಿಮೆ ಆಯಿತು. ಏನು ಮನುಷ್ಯನ ವಿಚಿತ್ರ ಸ್ವಾರ್ಥ ನೋಡಿ. ತನ್ನದು ಅಂದ ಮಾತ್ರಕ್ಕೆ ಅಭಿಮಾನವನ್ನಾದರೂ ಚೆನ್ನಾಗಿ ಮಾಡಪ್ಪ ನೀನು, ನಿನ್ನದು ಅಂದ ಮಾತ್ರಕ್ಕೆ ನೀನು ಅಭಿಮಾನ ಮಾಡೋದಿಲ್ಲ. ನನ್ನದೇ ಅಂದರೆ ಮಾತ್ರ ಅಭಿಮಾನ ಮಾಡ್ತಾನೆ. ನನ್ನದು ಜೊತೆಗೆ ಇನ್ನೊಬ್ಬರದು ಅಂದರೆ ಅರ್ಧ ಕಡಿಮೆ ಆಯ್ತಲ್ಲಿ ಅಭಿಮಾನ. ಇನ್ನು 4 ಜನರದು ಅಂದರೆ ಇನ್ನೂ ಕಡಿಮೆ ಆಯಿತು. ಈ ಮನುಷ್ಯನ ವೀಕ್ನೆಸ್ಸನ್ನು ತಿಳಿದುಕೊಂಡು ಆ ತಪಸ್ವಿ ಹೇಳ್ತಾನೆ, ಇದು ಬಹಳ ಒಳ್ಳೆಯ ವೀಕ್ನೆಸ್, ಇದನ್ನೇ ವೈರಾಗ್ಯಕ್ಕೆ ಉಪಯೋಗಿಸುವಂತಾನೆ. ಇದು ಕೇವಲ ಚೇರಿಗಲ್ಲ, ನಿನ್ನ ಮನೆಗಲ್ಲ, ನಿನ್ನ ವಾಹನಕ್ಕಲ್ಲ, ನಿನ್ನ ದೇಹದ ಬಗ್ಗೆನೇ ಈ ಲಾಜಿಕ್ಕನ್ನು ಅಪ್ಲೈ ಮಾಡಿಬಿಡು. ಈ ದೇಹವು ನಿನ್ನದೊಬ್ಬನದೇ ಅಂತ ತಿಳಿದು ನೀನು ಇಷ್ಟು ಹುಚ್ಚಾಪಟ್ಟೆ ಅಭಿಮಾನ ಮಾಡ್ತಾ ಇದ್ದೀಯಲ್ಲ, ದಡ್ಡ, ಇದು ನಿನ್ನದೊಬ್ಬನದೇ ಅಲ್ಲ, ನಿನ್ನಂತೆ 100 ಜನರದ್ದು. ಯಾರೆಲ್ಲ ಈ ದೇಹದಿಂದ ಕೆಲಸ ಮಾಡಿಸಿಕೊಳ್ತಾರೆ, ಲಾಭ ಪಡೀತಾರೆ, ಅವರದೆಲ್ಲ ದೇಹ. ಅದು ಇದ್ರಷ್ಟು ಹೋದ್ರಷ್ಟು, ಲುಕ್ಸಾನ್ ಆದರೆ ನಿನಗೂ ಇದೆ, ನಿನ್ನ ಜೊತೆಗೆ ಇನ್ನು 10 ಜನರದು ಇದೆ. ನ ದುಃಖಂ ಪಂಚಭಿಸ್ಸಹ, ಹೋಗಲಿ ಬಿಡು, ಬಹಳ ತಲೆ ಕೆಡಿಸ್ಕೊಳ್ಬೇಡ. ಏನಾಗಿದೆ ನಿನಗೆ? ಮಗ ಸತ್ತಿದ್ದಾನೆ, ಹೋಗಲಿ, ಅಷ್ಟೇ ಸಂಬಂಧ, ಅದಕ್ಕೆ ಬಹಳ ತಲೆ ಕೆಡಿಸಿಕೊಳ್ಳಬೇಡ ಅಂತ ಸೇನಜಿತ್ ಎಂಬ ರಾಜನಿಗೆ ಆ ಬ್ರಾಹ್ಮಣ ಉಪದೇಶ ಮಾಡುತ್ತಾನೆ. ಇದು ನಾನು ನಮ್ಮ ಗುರುಗಳು ಹೇಳಿದಾಗ ಶಾಸ್ತ್ರದಲ್ಲಿ ಕೇಳಿ ಬಿಡಲಿಲ್ಲ. 100 ಸಲ ಯಾವ ಒಂದು ವಸ್ತುವನ್ನು ಕಂಡರೂ ಕೂಡ ನನಗಿದೇ ತಲೆಯಲ್ಲಿ ಫ್ಲ್ಯಾಶ್ ಆಗ್ತದೆ. ಯಥಾ ಮಮ ತಥಾನ್ಯೇಷಾಂ, ಈ ದೊಡ್ಡ ಸಭಾಂಗಣ ಯಥಾ ಮಮ ತಥಾನ್ಯೇಷಾಂ, ಇದು 100 ಜನರದ್ದು. ಈ ದೇಹ ಯಥಾ ಮಮ ತಥಾನ್ಯೇಷಾಂ, ಈ ಪುಸ್ತಕ, ಈ ಮೈಕು, ಈ ಬಟ್ಟೆ, ಏನು ನೋಡ್ತೇನೆ ಯಥಾ ಮಮ ತಥಾನ್ಯೇಷಾಂ, ಇಷ್ಟೇ ಮುಗಿದೋಯ್ತು. ಇದೇ ಮಾತು ನನ್ನ ಮನಸ್ಸಿನಲ್ಲಿ ಬಂದು 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 ಯಾವ ವ್ಯಕ್ತಿ ಯಾವ ವಸ್ತುವಿನ ಬಗ್ಗೆಯೂ ನನಗೆ ಅಭಿಮಾನವೇ ಇಲ್ಲ. ಬಂದರೆ ಬಂತು, ಹೋದರೆ ಹೋಯಿತು. ಯಥಾ ಕಾಷ್ಠಂಚ ಸಮೇಯಾತಾಂ ಪರಸ್ಪರಂ, 2 ಕಟ್ಟಿಗೆಗಳು ಒಂದು ಕಡೆಗೆ ಸೇರ್ತವೆ. ದೊಡ್ಡ ಮಹಾಪೂರ ಬಂದಾಗ ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ದೂರ ಸರಿದು ಹೋಗಿಬಿಡ್ತವೆ. ಮುಂದೆ ಎಂದೂ ಒಂದಕ್ಕೊಂದಕ್ಕೆ ಸಮಾಗಮವೇ ಇಲ್ಲ. ಹಾಗೆ ಎಲ್ಲಿಯೋ ದೊಡ್ಡದಾದ ಈ ಸಂಸಾರದ ಮಹಾಪೂರದಲ್ಲಿ 2 ಜೀವಗಳು ಒಂದು ಕಡೆಗೆ ಬಂದು ಸೇರ್ತವೆ. ತಂದೆ ತಾಯಿ, ಮಕ್ಕಳು, ಗಂಡ ಹೆಂಡತಿ, ಗುರು ಶಿಷ್ಯ, ಏನೇನೋ ಸಂಬಂಧದಲ್ಲಿ ಜೊತೆಗೆ ಬರ್ತವೆ. ಯಾವುದೋ ಒಂದು ಕಲ್ಲು ಮಧ್ಯದಲ್ಲಿ ಅಡ್ಡಿಯಾದಾಗ ಅವುಗಳು ಸಿಡಿದು ದೂರ ಆದರೆ ಇದೆಲ್ಲಿಯೋ ಅದೆಲ್ಲಿಯೋ. ಮುಂದೆ ಎಂದೂ ಸಂಪರ್ಕ ಬರದೇ ಇದ್ದಂತೆ ಇಬ್ಬರೂ ಜೀವರು, ಆ ಎಲ್ಲ ಬಂಧು ಬಾಂಧವರು ಸಿಡಿದು ಹೋಗ್ತಾರೆ. ಮುಂದೆ ಯಾರಿಗೆ ಯಾರೋ ಪುರಂದರ ವಿಠಲ. ಹೀಗಿರುವ ಈ ಸಂಸಾರದಲ್ಲಿ ನೀನು ಇಷ್ಟು ದುಃಖ ಪಡುವುದು ಸರಿಯಲ್ಲ. ಒಂದು ಮಾತು ತಿಳಿ, ಇವತ್ತು ನೀನು ಅಳತಾ ಇದ್ದಿ, ನಾಳೆ ನಿನಗಾಗಿ ಅಳುತ್ತಾರೆ. ಯಾರು ಅಳುತ್ತಾರೆ? ಅವರಿಗಾಗಿ ಮತ್ತೆ ಇನ್ನು ಕೆಲವರು ಅಳುತ್ತಾರೆ. ಇದೆಲ್ಲ ಹುಚ್ಚು ಸಂಸಾರ. ಯಾರೂ ಸ್ಥಿರರಲ್ಲ. ಅಳುವುದರಲ್ಲಿ ಕಾಲ ಕಳೆಯಬೇಡ. ಎಂದಿಗೂ ನಾವು ಅಳದಂತೆ ಯಾವಾಗಲೂ ನಗುವಂತೆ ಮಾಡುವ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಆ ಭಗವಂತನೇ ಸ್ಥಿರ ಅಂತ ತಿಳಿ. ಏನು ಅಭಿಮಾನ ಮಾಡೋ ನಿನ್ನ ಮನಸ್ಸಿನ ಶಕ್ತಿ ಇದೆ, ಆ ಎಲ್ಲ ಅಭಿಮಾನವನ್ನು ಆ ಕೃಷ್ಣನಲ್ಲಿ ಮಾಡು. ಆ ಪ್ರೀತಿಯನ್ನು, ಅನಂತ ಉಪಕಾರಗಳನ್ನು, ಯಾವ ಜನ್ಮ ಬಂದರೂ ಯಾವ ಜೀವರಾದರೂ ಸಿಡಿದು ಹೋಗ್ಬೋದು, ಆದರೆ ಒಬ್ಬ ಮಾತ್ರ ಸಿಡಿದು ಹೋಗೋದಿಲ್ಲ, ಅವನು ಭಗವಂತ. ಅವನ ಸಂಬಂಧ ಎಂದಿಗೂ ತಪ್ಪೋದಿಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಮ. ಅಂತಹ ಪರಮಾತ್ಮನ ಸಂಬಂಧ ಮಾತ್ರ ಎಂದೆಂದೆಂದೆಂದಿಗೂ ನಮಗೆ ತಪ್ಪೋದಿಲ್ಲ. ಮಹಾಪೂರದಲ್ಲಿರುವ 2 ಕಟ್ಟಿಗೆಗಳು ಜೊತೆಗೆ ಬಂದದ್ದು ಸಿಡಿದು 2 ಆಗಬಹುದು. ಒಂದು ಕಟ್ಟಿಗೆ ಇನ್ನೊಂದು ಕಟ್ಟಿಗೆ ಸೇರದೇ ಇರಬಹುದು. ಆದರೆ ಎಲ್ಲಿ ಹೋದರೂ ನೀರು ಬಿಟ್ಟಂತೂ ಹೋಗೋದಿಲ್ಲ. ನೀರಿನೊಳಗೆ ಅವುಗಳು ತೇಲಬೇಕಲ್ಲ. ಆ ನೀರಿನ ಸ್ಥಾನದಲ್ಲಿದ್ದ ಭಗವಂತ, ನಾವು ಕಟ್ಟಿಗೆ ಬೇರಾದಂತೆ ಜೀವ ದೂರ ಆದರೂ ನೀರಿನಿಂದ ಕಟ್ಟಿಗೆ ದೂರವಾಗದೇ ಇದ್ದಂತೆ ದೇವರಿಂದ ನಾವು ದೂರ ಆಗೋದಿಲ್ಲ. ಯಾವಾಗಲೂ ದೇವರ ಸಂಬಂಧ, ಅವನ ಅನುಗ್ರಹ ಕೃಪೆ ನಮ್ಮ ಮೇಲಿರಬೇಕು. ಅವನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಮಾಡು, ಪುತ್ರ ಶೋಕವನ್ನು ಬಿಡು ಅಂತ ಸೇನಜಿತ್ತಿಗೆ ವಿಪ್ರ ಉಪದೇಶ ಮಾಡಿದ್ದಾನೆ. ಅದನ್ನೇ ನೀನು ಚಿಂತನೆ ಮಾಡುವಂಥ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.